ನಮಸ್ಕಾರ ವೀಕ್ಷಕರೇ, ಲೈವ್ಲಿ ಲಕ್ಷ್ಮಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮಸಾಲ ರೈಸ್ನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ನಮ್ಮ ಚಾನಲಲ್ಲಿ ಮಸಾಲ ರೈಸ್ ಮಾಡೋದನ್ನು ಹಾಕಿದ್ದೀನಿ ವಿಡಿಯೋ. ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಬೆಳ್ಳುಳ್ಳಿ, ಚಕ್ಕೆ ಮತ್ತು ಶುಂಠಿ ಎಲ್ಲವನ್ನು ತಗೊಂಡು ನಾನು ಈ ರೀತಿಯಾಗಿ ಕಲ್ಲಲ್ಲಿ ಕುಟ್ಕೋತಾ ಇದ್ದೀನಿ. ನೋಡಿರಿ, ಅದು ಸ್ವಲ್ಪ ಪೇಸ್ಟ್ ಆಗಬೇಕು. ನಾನು ಇಲ್ಲಿ ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಅದರ ಜೊತೆಗೆ ಇಲ್ಲಿ ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿಕಾಯಿ, ಉಳ್ಳಾಗಡ್ಡಿ, ಟೊಮೆಟೊ, ಚಕ್ಕೆ, ಲವಂಗ ಎಲ್ಲವನ್ನು ತೊಗೊಂಡಿದ್ದೀನಿ ನೋಡಿರಿ. ಅದರ ಜೊತೆಗೆ ಇಲ್ಲಿ ನಾನು ಜೀರಾ ರೈಸನ್ನು ಒಂದು 20 ನಿಮಿಷಗಳ ಕಾಲ ನೆನೆಯಕ್ಕಿಟ್ಟಿದ್ದೆ ನೀರೊಳಗೆ ಹಾಕಿ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ, ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಆ ಕುಕ್ಕರ್ಗೆ ಈಗ 4 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಆ ಎಣ್ಣೆ ಜೊತೆಗೆ ನಾನು ಏನೆಲ್ಲ ಮಸಾಲ ಪದಾರ್ಥ ತೋರಿಸಿದ್ನಲ್ರಿ, ಆ ಮಸಾಲ ಪದಾರ್ಥವನ್ನು ಹಾಕೋತೀನಿ. ಮೊದಲಿಗೆ 4 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಹಾಕ್ಕೊಂಡಿನಿ. ಅದ್ರ ಜೊತೆಗೆ 1-4 ಲವಂಗ ಮತ್ತು ಈಗ ಹಸಿಮೆಣ್ಸಿಕಾಯಿನ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೆ ನಾನು ಉದ್ದುದ್ದಾಗಿ. 1-4 ಹಸಿಮೆಣ್ಸಿಕಾಯಿ ತೊಗೊಂಡಿನಿ. ಈಗ ಕರಿಬೇವು ಹಾಕ್ಕೊಂಡಿದ್ದೀನಿ. ಈಗ 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಈ ರೀತಿಯಾಗಿ ಉದ್ದುದ್ದಾಗಿ ಹೆಚ್ಚಿ. ಅದನ್ನು ಕೂಡ ಈಗ ಎಣ್ಣೆ ಒಳಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ಅದು ಹಾಕ್ಕೊಂಡು ಈಗ ನಾವು ಫ್ರೈ ಮಾಡಬೇಕು. ಎಣ್ಣೆ ಬಿಸಿಯಾಗಿಂದ ಸ್ವಲ್ಪ ಎಣ್ಣೆ ಬಿಸಿಯಾಗಿಂದ ಹಾಕ್ಕೋಬೇಕು. ಅದು ಚೆನ್ನಾಗಿ ಎಲ್ಲ ಏನೇನು ಮಸಾಲ ಹಾಕ್ಕೊಂಡ್ವಲ್ಲ ನಾವು, ಮಸಾಲ ಪದಾರ್ಥಗಳು, ಈರುಳ್ಳಿ, ಕರಿಬೇವು ಅವು ಎಲ್ಲ ಏನು ಎಣ್ಣೆ ಒಳಗೆ ಚೆನ್ನಾಗಿ ಕರಿಬೇಕು. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು 2 ಟೊಮೆಟೊ ತೊಗೊಂಡಿದ್ದೆ, ಅವನು ಈಗ ಉದ್ದುದ್ದಾಗಿ ಹೆಚ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಈಗ ಎಣ್ಣೆಯೊಳಗೆ ಫ್ರೈ ಮಾಡಾಕತ್ತೀನಿ ನೋಡಿರಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಎಣ್ಣೆಯೊಳಗೆ ಫ್ರೈ ಮಾಡಬೇಕು. ಅದ್ರ ಜೊತೆಗೆ ಈಗ ಕೊತ್ತಂಬರಿನ ಹಾಕೋತಾ ಇದ್ದೀನಿ. ಕೊತ್ತಂಬರಿನ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೆ. ಅದ್ರ ಜೊತೆಗೆ ನಾನು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಹಸಿ ಬಟಾಣಿ ಇರಲಿಲ್ಲ, ಅದನ್ನು ನೀರೊಳಗೆ ಹಾಕ್ಕೊಂಡು ನೆನೆ ಹಾಕ್ಕೊಂಡು ತೊಗೊಂಡಿದ್ದೀನಿ. ನೀವು ಹಸಿ ಬಟಾಣಿ ಇದ್ದರೂ ಕೂಡ ಹಾಕ್ಕೋಬೋದು. ನಾನು ಮೊದಲೇ ಹಾಕಿದ ವಿಡಿಯೋದೊಳಗೆ ಬಟಾಣಿ ಮತ್ತು ಏನು ಟೊಮೆಟೊನ ಬಳಸ್ಕೊಂಡಿಲ್ಲ. ಇದರೊಳಗೆ ಟೊಮೆಟೊ ಮತ್ತು ಬಟಾಣಿನ ಹಾಕ್ಕೊಂಡು ಈಗ ಮಸಾಲ ರೈಸ್ನ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ 2 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಅರಿಶಿನ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲ ಏನು ಈರುಳ್ಳಿ ಒಳಗೆ ಅದೆಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಸಾಲ ಏನು ಹಾಕ್ಕೊಂಡಿವಲ್ಲ ಅದು ಮಿಕ್ಸ್ ಆಗಿಂದ ಈಗ ಅದಕ್ಕೆ ಸ್ವಲ್ಪ ಮಸಾಲೆ ಖಾರನ ಹಾಕೋತಾ ಇದ್ದೀನಿ. ಯಾಕಂದ್ರೆ ನೋಡಿ ಹಾಕೋರಿ ಮಸಾಲೆ ಖಾರ. ಯಾಕಂದ್ರೆ ಮೊದಲೇ ನಾವು ಇಲ್ಲಿ ಹಸಿಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀವಿ. ಖಾರನ ನೋಡಿ ಹಾಕೋರಿ. ನಾನು ಇಲ್ಲಿ 2 ಸ್ಪೂನ್ ಮಸಾಲೆ ಖಾರನ ಹಾಕ್ಕೊಂಡಿದ್ದೀನಿ. ಕೆಲವೊಬ್ಬರು ಇದಕ್ಕೆ ಮಸಾಲೆ ಖಾರ ಹಾಕೋದಿಲ್ಲ. ನಾನಿಲ್ಲಿ ಮಸಾಲೆ ಖಾರನ ಹಾಕ್ಕೊಂಡು ಮಸಾಲ ರೈಸನ್ನು ಮಾಡ್ತಾಯಿದ್ದೀನಿ. ಅದನ್ನು ಈಗ ಎಣ್ಣೆಯೊಳಗೆ ಮಿಕ್ಸ್ ಮಾಡೀನಿ. ಈ ರೀತಿಯಾಗಿ ಸ್ವಲ್ಪ ಒಂದು 5 ನಿಮಿಷ ಕುದಿಯಾಕೆ ಬಿಡಬೇಕದು. ಆ ಎಣ್ಣೆ ಅಂಶ ಎಲ್ಲ ಮ್ಯಾಲೆ ಬರ್ಬೇಕು ನೋಡಿರಿ. ಈ ರೀತಿಯಾಗಿ ಅಂದ್ರೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿರ್ತದೆ. ಅದು ಮಿಕ್ಸ್ ಆಗಿ ಕುದ್ದಿಂದ ಈ ರೀತಿಯಾಗಿ ಎಣ್ಣೆ ಅಂಶ ಬಿಡ್ತೈತಿ. ಅದಕ್ಕೆ ಈಗ ನಾವು ನೀರನ್ನು ಹಾಕ್ಕೊಳ್ಳೋಣ. ನಾನು ಇಲ್ಲಿ 2 ಬೌಲ್ ಅಕ್ಕಿಯನ್ನು ತಗೊಂಡು ತೊಳೆದಿಟ್ಕೊಂಡು ಅದನ್ನು ಮೊದಲೇ 20 ನಿಮಿಷಗಳ ಕಾಲ ನೆನೆ ಇಟ್ಟಿದ್ದೆ. ಆ ಅಕ್ಕಿ ಎಷ್ಟು ತೊಗೊಂಡಿರ್ತೀವಲ್ಲ ಆ ಕ್ವಾಂಟಿಟಿಗೆ ನಾವು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಈಗ ಮಸಾಲ ಒಳಗೆ ಅದನ್ನು ನೀರು ಮಿಕ್ಸ್ ಮಾಡಬೇಕು. ಈಗನೇ ಉಪ್ಪು ಅದೆಲ್ಲ ನಾವೇನು ಮಾಡಬೇಕು, ಕರೆಕ್ಟಾಗಿ ನೋಡ್ಕೋಬೇಕು. ಜಾಸ್ತಿ ಆಗೈತೋ ಕಡಿಮೆ ಆಗೈತೋ ಅಂಥೇಳಿ ಅದನ್ನೆಲ್ಲ ನೋಡಿಕೊಂಡು ನಾವು ಆ ಅಕ್ಕಿನ ಹಾಕ್ಕೋಬೇಕು. ಇಲ್ಲೇನು ಮಸಾಲ ಪದಾರ್ಥ ಇಟ್ಕೊಂಡಿದ್ನಲ್ಲ ಆ ಪ್ಲೇಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಇದಕ್ಕೆ ಹಾಕೋತೀನಿ ನೋಡಿರಿ. ಅದರ ಜೊತೆಗೆ ಈಗ ಅಕ್ಕಿ ಹಾಕೋತೀನಿ ನೋಡಿರಿ. ಈಗ ಅದನ್ನು ನೀರೇನು ಹಾಕ್ಕೊಂಡನಲ್ಲ ಮಸಾಲ ಪ್ಲೇಟಿನ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ಮತ್ತೆ ನಾನು ಇಲ್ಲಿ ಅಕ್ಕಿಯನ್ನು ಹಾಕ್ಕೋತೀನಿ. ನೆನೆ ಇಟ್ಟಿದ್ದ ಅಕ್ಕಿಯನ್ನು ನಾನಿಲ್ಲಿ ಜೀರಾ ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವುದು ಉಪಯೋಗ ಮಾಡ್ತೀರಿ ನೋಡಿರಿ ಆ ಅಕ್ಕಿಯನ್ನು ತೊಗೊಂಡು ಈ ರೀತಿ ಮಸಾಲ ರೈಸನ್ನು ರೆಡಿ ಮಾಡ್ಕೊರಿ. ಸ್ವಲ್ಪ ಕುದಿ ಹಿಡಿಬೇಕದು, ನೀರು ಬಿಸಿ ಆಗಬೇಕು.
ಕುದಿ ಹಿಡ್ದಿಂದ ಈ ರೀತಿಯಾಗಿ ಈ ಗುಳ್ಳಿ 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 ಕಾಣಕತ್ತಾವ ನೋಡ್ರಿ. ಆವಾಗ ನಾವು ಅಕ್ಕಿಯನ್ನು ಅದಕ್ಕೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಅಕ್ಕಿ ಅದರೊಳಗೆ ಹಾಕಿಂದ ಸ್ವಲ್ಪ ಕುದಿಬೇಕು. ಈ ರೀತಿಯಾಗಿ ಕುದ್ದಿಂದ ನಾವು ಅದೆಲ್ಲ ಮಸಾಲ ಅಕ್ಕಿ ಜೊತೆಗೆ ಕೂಡ್ಕೋಬೇಕಲ್ರಿ. ಅದಕ್ಕೆ ಸ್ವಲ್ಪ ತಿರುವಾಡಿ ಮ್ಯಾಲೆ ಮುಚ್ಚಳನ ಮುಚ್ಚಿ ಒಂದು 2ರಿಂದ 3 ಸೀಟಿ ಹೊಡೆಸ್ಬೇಕು. ಆ ನೀರು ಕ್ವಾಂಟಿಟಿ ನೋಡಿಕೊಂಡು ನಾವು 2 ಸೀಟಿ ಆದರೆ 2, 3 ಸೀಟಿ ಆದರೆ 3 ಈ ರೀತಿಯಾಗಿ ಅದು ಸೀಟಿ ಹೊಡೆಸ್ಕೊಂಡು ನಾವು ಮಸಾಲ ರೆಡಿ ಮಾಡ್ಕೋಬೇಕು. ಈಗ ಕುದಿ ಹಿಡ್ದೈತಿ ನೋಡ್ರಿ, ಇಲ್ಲಿ ತೋರಿಸಾಕತ್ತೀನಲ್ರಿ. ಸ್ವಲ್ಪ ಕುದಿಬೇಕದು. ಒಮ್ಮೆಲೆ ಅಕ್ಕಿ ಹಾಕಿಂದ ನಾವು ಮ್ಯಾಗ ಮುಚ್ಚಬಾರ್ದು. ಈ ರೀತಿಯಾಗಿ ಅದು ಕುದಿಬೇಕು. ಸ್ವಲ್ಪ ಅಕ್ಕಿ ಕುದ್ದಿಂದ ನಾವು ಮುಚ್ಚಳ ಮುಚ್ಚಬೇಕು. 2ರಿಂದ 3 ಸೀಟಿ ಹೊಡೆಸಿಂದ ನಮ್ಮ ಮಸಾಲ ರೈಸ್ ರೆಡಿಯಾಗಿರ್ತೈತಿ. ಹೆಂಗೆ ರೆಡಿ ಆಗೈತೆ ಅಂತ ನಾನಿಲ್ಲಿ ತೋರಿಸ್ತೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ, ಹೆಂಗೆ ಬಂದಿತ್ತಂತ ತಿಳಿಸ್ರಿ. ನೋಡ್ರಿ, ಈಗ ಅದು ತಣ್ಣಗಾಗೋ ತನಕ ಬಿಟ್ಟಿದ್ದೆ ನಾನು. ನೋಡ್ರಿ ಎಷ್ಟು ಮಸ್ತಾಗಿ ಬಂದಿತ್ತಂತ ಹೇಳಿ. ಎಲ್ಲ ಬಟಾಣಿ ಕರಿಬೇವು ಯಾವ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗೈತಿ ಅಂತ ಹೇಳಿ ಇಲ್ಲಿ ನೀವು ನೋಡ್ತಿರ್ಬೋದು. ಈಗ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಟೇಸ್ಟ್ ಮಾಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಐಕನ್ನ ಒತ್ತಿ. ಬೆಲ್ ಐಕನ್ ಒತ್ತೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೂ ಅದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರೋದರಿಂದ ಆ ವಿಡಿಯೋ ನೀವು ಮೊದಲನೇದಾಗಿ ನೋಡ್ಬೋದು. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ.